ಮೊದಲನೇ ದಿನವೇ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಸಂಜೆ ಅಷ್ಟೊತ್ತಿಗೆ ಮನೆಗೆ ಎಲಿಮಿನೇಟ್ ಆದಂಥ ಈ ರಕ್ಷಿತಾ ಶೆಟ್ಟಿ ಬಗ್ಗೆ ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅವರು ಮತ್ತೆ ಬಿಗ್ ಬಾಸ್ನ ಗಿಮಿಕ್ಸು ಮತ್ತೆ ಅವ್ರನ್ನ ಮನೆಯೊಳಗೆ ಕರ್ಕೊಳ್ತಾರೆ ಅಂತ ಗೊತ್ತು. ಯಾಕಂದರೆ ಅಲ್ಲಿ ಆಲ್ರೆಡಿ ಎಲಿಮಿನೇಟೆಡ್ ಅಲ್ಲ ಅನ್ನುವಂಥ ಇಂಟು ಮಾರ್ಕ್ ಹಾಕಿದ್ದಾರೆ. ಇದು ಇಡೀ ಕರ್ನಾಟಕ ಜನರಿಗೆ ಗೊತ್ತು. ಅವರು ಮನೆಗೆ ಬರೋದನ್ನೇ ಕಾಯ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಾನು ಏನು ಹೇಳ್ತೀನಿ ಅಂತ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳಿ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗೋವರೆಗೆ ಈ ಹುಡುಗಿ ಯಾರಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಎಲ್ರಿಗೂ ಗೊತ್ತಾಗಿದೆ. ಕರಾವಳಿ ಫಿಶ್ ಕ್ವೀನ್ ರಕ್ಷಿತಾ ಶೆಟ್ಟಿ ಅಂತ. ಶೆಟ್ಟಿ ಅಂದ್ರೆ ಮಂಗಳೂರು ಉಡುಪಿ ಜನ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೆ ನೀವು ಶೆಟ್ರು ಅಂತ ಅಂದ್ಕೋಬೇಡಿ. ಶೆಟ್ರು ಅಂದರೆ ಉತ್ತರ ಕರ್ನಾಟಕದಲ್ಲಿ ಬರ್ತಾರೆ. ಬಹಳ ಜಿಪುಣರು ಇರ್ತಾರೆ ಶೆಟ್ರು. ಆದರೆ ಈ ಹುಡುಗಿ ಶೆಟ್ಟಿ ಅಂದರೆ ಆಲ್ಮೋಸ್ಟ್ ಉಡುಪಿ ಮಂಗಳೂರು ಕಡೆ ಬಂಟ್ ಸಮುದಾಯ ಅಂತ ಅನ್ಸುತ್ತೆ. ಹಾಗಾಗಿ ಇವತ್ತು ಉಡುಪಿ ಮಂಗಳೂರಿನ ಜನ ಸಮೇತ ಇಡೀ ಕರ್ನಾಟಕದ ಜನ ರೊಚ್ಚಿಗಿದ್ದಿದ್ದಾರೆ ಬಿಗ್ ಬಾಸ್ ವಿರುದ್ಧ. ಯಾಕಂದರೆ ಅದು ರಕ್ಷಿತಾ ಶೆಟ್ಟಿಯನ್ನು ಒಂದೇ ದಿನದಲ್ಲಿ 24 ಗಂಟೆನೂ ಆಗಿಲ್ಲ ಬಿಗ್ ಬಾಸ್ನಿಂದ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸಿದ್ದು. ಅದು ಕಾನೂನು ಬಾಹಿರವಾಗಿ ಬಾಂಬೆಯಲ್ಲಿ ಜೀವನ ಸಾಗಿಸ್ತಾ ಆಗಾಗ ಅಜ್ಜಿ ಮನೆಗೆ ಉಡುಪಿ ಮಂಗಳೂರಿಗೆ ಬಂದು ಇಲ್ಲಿರುವಂಥ ವಿವಿಧ ರೀತಿಯ ಮೀನುಗಳು ಹಾಗೂ ಏಡಿಗಳ ಬಗ್ಗೆ ವಿಶೇಷವಾದ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೆಸರು ಮಾಡಿದ್ದಂತಹ ಈ ಹುಡುಗಿ ಇವತ್ತು ಬಿಗ್ ಬಾಸ್ನವರ ಕಣ್ಣಿಗೆ ಬಿದ್ದು ಬಿಗ್ ಬಾಸ್ 12ಗೆ ಎಂಟ್ರಿ ಕೊಟ್ಟಿದ್ಲು. ಅವಳ ರಕ್ಷಿತಾ ಎನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇವರು ಅಡುಗೆಯ ವಿವಿಧ ರೀತಿಯ ನೂರಾರು ವಿಡಿಯೋಗಳಿವೆ. ಹಾಗಾಗಿ ಆ ವಿಡಿಯೋಗಳನ್ನು ನೋಡಬೇಕು. ಹಾಗಾದರೆ ಮಾತ್ರ ಎಮ್ಮನ್ ಟ್ಯಾಲೆಂಟ್ ಗೊತ್ತಾಗೋದು. ಕೆಲವೊಬ್ರು ಹೇಳ್ತಾರೆ ಟ್ಯಾಲೆಂಟ್ ಇಲ್ಲ, ಕಷ್ಟಪಟ್ಟಿಲ್ಲ ಅಂತ. ಆದರೆ ಈ ವಿಡಿಯೋಗಳನ್ನು ನೋಡಿ ಹೇಳಿದವರು ಅವಾಗ ಗೊತ್ತಾಗುತ್ತೆ ಎಮ್ಮಗೂ ಟ್ಯಾಲೆಂಟ್ ಇದೆ, ಇವ್ರ ಹತ್ರನೂ ಕೆಪಾಸಿಟಿ ಇದೆ ಬಿಗ್ ಬಾಸನ್ನು ಗೆಲ್ಲೋದಕ್ಕೆ. ಎಮ್ಮನ ಹತ್ರ ಎಲ್ಲ ರೀತಿಯ ಚಾಕಚಕ್ಯತೆ ಇರೋದ್ರಿಂದನೇ ಬಿಗ್ ಬಾಸ್ನವರು ಕಿಚ್ಚ ಸುದೀಪರು ಆಯ್ಕೆ ಮಾಡಿದ್ರು ಅಂತಾನೆ ಹೇಳ್ಬೋದು ಬಿಗ್ ಬಾಸ್ಗೆ. ಇಲ್ಲದಿದ್ದರೆ ಯಾರು ಕೂಡ ಈ ಅಮ್ಮನ ಕೇರ್ ಮಾಡ್ತಿರ್ಲಿಲ್ಲ. ಇವರು ಕೂಡ ಒಬ್ಬ ಒಳ್ಳೆಯ ಮಾತುಗಾರ್ತಿಯಾಗಿದ್ದು, ತುಳು ಭಾಷೆ ಇವರ ಮಾತೃಭಾಷೆಯಾಗಿದ್ದು, ಕನ್ನಡ ಅಲ್ಪ ಸ್ವಲ್ಪ ತೊದಲ್ತಾ ಮಾತನಾಡ್ತಿದ್ರು ಕೂಡ ಅವರು ಒಳ್ಳೆಯ ಪ್ರತಿಭೆ ಇರುವಂಥ ಹುಡುಗಿಯಾಗಿದ್ದಾಳೆ. ಯಾಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡನೇ ಬರೆದಿರುವಂಥ ಎಲ್ಲೋ ತಮಿಳು, ತುಳು, ಮಲಯಾಳಂ ಕುಟ್ಟಿಗಳು, ಹಿಂದಿ, ತಮಿಳು, ಇಂಗ್ಲೀಷ್ ಬರುವಂಥವ್ರು ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಹೀರೋಯಿನ್ಗಳಾಗಿ ಕೋಟಿಗಟ್ಟಲೆ ಬಾಚಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮದೇ ಒಂದು ರಾಜ್ಯದ ಒಬ್ಬ ಹುಡುಗಿಗೆ ಬಿಗ್ ಬಾಸ್ನಿಂದ ಏಕಾಏಕಿ ಒಂದು ಭಾಷೆಯ ಒಂದು ಯಾವುದೋ ಒಂದು ನೆಪ ಒಡ್ಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದು ಮಾತ್ರ ಇಡೀ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿಯನ್ನೇ ಎಬ್ಬಿಸ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ರಕ್ಷಿತಾ ಶೆಟ್ಟಿಯನ್ನು ಎಲಿಮಿನೇಟ್ ಮಾಡಿದ ಮೇಲೆ ಇವರ ಬಗ್ಗೆ ಇರುವಂಥ ಜನಪ್ರಿಯತೆ ಗೊತ್ತಾಗಿದ್ದು ಬಿಗ್ ಬಾಸ್ಗೆ. ಆಮೇಲೆ ಹಲವಾರು ಕಾಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಕಲರ್ಸ್ ಕನ್ನಡ ಪೇಜ್ನಲ್ಲಿ ಸಾವಿರಾರು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು, ರಿಯಾಕ್ಷನ್ಗಳು, ರಿಪ್ಲೈಗಳು ಬಂದು ಇವತ್ತು ರಕ್ಷಿತಾ ಶೆಟ್ಟಿಗೆ ಇರುವಂಥ ಜನಪ್ರಿಯತೆ ಗೊತ್ತಾಗಿದೆ. ಆದರೆ ಜಾನ್ಯು ಎನ್ನುವಂಥ ಬಿಗ್ ಬಾಸ್ ಕಂಟೆಂಟ್ರಿಗೆ ಇದು ಗೊತ್ತಾಗಿಲ್ಲ. ಯಾಕಂದರೆ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಅವ್ರ ಮನೆಯಿಂದ ಎಲಿಮಿನೇಟ್ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಈ ಜಾನಿ ಎನ್ನುವಂಥ ಪ್ರೋಗ್ರಾಮ್ ನಡೆಸುವಂಥ ಚಾನಲ್ಗಳಲ್ಲಿ ಆ್ಯಂಕರಿಂಗ್ ಮಾಡುವಂಥ ಒಬ್ಬ ಸಾಮಾನ್ಯ ಮಹಿಳೆ ಅಂತಲೇ ಹೇಳ್ಬೋದು. ಆ ಜಾನಿಗೆ ಏನು ಗೊತ್ತು ಟ್ಯಾಲೆಂಟ್ ಇದೆ. ಕೇವಲ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡೋದ್ರಿಂದ ಅವ್ರ ಟ್ಯಾಲೆಂಟ್ ಬಂದುಬಿಡುತ್ತಾ. ಈ ಅಮ್ಮ ಮಾಡುವಂಥ ಫಿಶ್ ಅಡುಗೆಗಳನ್ನು, ಈ ಏಡಿ ಅಡುಗೆಗಳನ್ನು, ವಿವಿಧ ರೀತಿಯ ಅಡುಗೆಯ ಬಗ್ಗೆ ಇರುವಂಥ ಕೌಶಲ್ಯತೆ ಎಮ್ನವ್ರ ಹತ್ರ ಇದೆಯಾ ಅಥವಾ ಸ್ಪಂದನ ಹತ್ರ ಇದೆಯಾ ಅನ್ನುವಂಥದ್ದನ್ನು ನಾನು ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದವ್ರು ಗೊತ್ತಾಗುತ್ತೆ ಈ ರಕ್ಷಿತಾ ಶೆಟ್ಟಿ ಎಂಥ ಟ್ಯಾಲೆಂಟೆಡ್ ಹುಡುಗಿ ಅನ್ನುವಂಥದ್ದನ್ನು ನಾವು ಕಂಡುಹಿಡಿಬೋದು. ಆದರೆ ಈ ಯಾರೋ ಜಾನ್ವಿ ಅನ್ನುವಂಥ ಬಿಗ್ ಬಾಸ್ನಲ್ಲೇ ಒಬ್ಬ ಕಾಂಟೆಸ್ಟೆಂಟ್ ಆಗಿ ಬಂದಿರುವಂಥ ಮಹಿಳೆಗೆ ಗೊತ್ತಿಲ್ಲ ಈ ರಕ್ಷಿತಾ ಶೆಟ್ಟಿಯ ಟ್ಯಾಲೆಂಟ್. ಯಾರನ್ನ ಉಳಿಸೋಕ್ಕೋಗಿ, ಸ್ಪಂದನನ ಉಳಿಸೋಕ್ಕೋಗಿ ಆ ಜಾನ್ವಿ ಅನ್ನುವಂಥ ಆ ಜಾನ್ವಿ ಈ ರಕ್ಷಿತಾ ಶೆಟ್ಟಿನ ಮನೆಯಿಂದ ಹೊರಗೆ ಕಳಿಸ್ಲಿಕ್ಕೆ ಮುಖ್ಯ ಕಾರಣರಾಗಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಬಿಗ್ ಬಾಸ್ನ ಐಡಿಯಾನು ಬೇರೆ ಇದೆ. ಅವರು ಮತ್ತೆ ಮನೆಯೊಳಗೆ ಬರ್ತಾರೆ ಅನ್ನುವಂಥ ಒಂದು ಮಾತು ಬಲವಾಗಿದೆ. ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈ ರಕ್ಷಿತಾ ಶೆಟ್ಟಿಯ ಟ್ಯಾಲೆಂಟನ್ನು ನೋಡ್ಕೊಳ್ಳಿ. ಇಲ್ಲಿ ಕೃಷ್ಣನಾಗಿಯೂ ರಾಧೆ ಆಗಿಯೂ ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿರುವಂಥ ಒಂದು ಸನ್ನಿವೇಶ ನೋಡಿ. ಈ ಕಡೆ ಕೃಷ್ಣ, ಈ ಕಡೆ ರಾಧೆ ಆಗಿ ಒಬ್ಬರೇ ಡ್ವೆಲ್ ಪರ್ಸ್ನಾಲಿಟಿಯಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಇನ್ನೇನು ಟ್ಯಾಲೆಂಟ್ ಬೇಕು ಈ ಜಾನಿ ಅವರಿಗೆ? ತಮ್ಮ ಟ್ಯಾಲೆಂಟ್ ಆದರೂ ಏನಿದೆ ಪಬ್ಲಿಕ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಕರ್ನಾಟಕದ ಜನರಿಗೆ ತೋರಿಸ್ತಾ ಇದ್ದೀನಿ. ಈ ರಕ್ಷಿತಾ ಶೆಟ್ಟಿಯ ಟ್ಯಾಲೆಂಟನ್ನು ಜನರಿಗೆ ತೋರಿಸ್ತಾ ಇದ್ದೀನಿ. ಇವತ್ತು ಯಾವುದೇ ರೀತಿಯಿಂದ ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಬಹಳ ಶ್ರಮ ಹಾಕಿ ಕಷ್ಟಪಟ್ಟು
ಎಲ್ಲ ರೀತಿಯ ಸಾಮಗ್ರಿಯೊಂದಿಗೆ ಒಂದು ವಿಡಿಯೋ ಕಾಂಟೆಂಟನ್ನು ಹುಡುಕಿ ಮಾಡಬೇಕಾಗತ್ತೆ. ಅದು ಕೂಡ ಅದು ಜನಪ್ರಿಯತೆ ಆಗಬೇಕಂದ್ರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ, ದೊಡ್ಡ ಕಷ್ಟದ ವಿಷಯ. ಆದರೆ ಈ ಜಾನ್ವಿ ಅವರಿಗೆ ಇದೆಲ್ಲ ಗೊತ್ತಿರಲಿಕ್ಕಿಲ್ಲ. ಕೇವಲ ಕರಾವಳಿ ಹುಡುಗಿಯನ್ನು ಮನೆಯಿಂದ ಹೊರಗಡೆ ಕಳಿಸ್ಲಿಕ್ಕೆ ಸ್ಪಂದನಾದ ಪರವಾಗಿ ಮಾತನಾಡ್ತಿರುವಂಥ ಈ ಜಾನ್ವಿ ಅವರಿಗೆ ಸ್ಪಂದನಾಳ ಒಂದು ಎರಡು ಒಳ್ಳೆ ಗುಣಗಳನ್ನಾದರೂ, ಅವಳು ಏನು ಕಷ್ಟಪಟ್ಟಿದ್ದಾಳಂತಾದರೂ ಆಯಮ್ಮ ಕರ್ನಾಟಕದ ಜನತೆಗೆ ಬಹಿರಂಗಪಡಿಸಬೇಕಾಗಿದೆ. ರಕ್ಷಿತಾ ಶೆಟ್ಟಿಗಿಂತ ಈ ಜಾನ್ವಿ ಏನು ಕೆಪಾಸಿಟಿ ಜಾಸ್ತಿನಾ ಅಥವಾ ಸ್ಪಂದನ ಕೆಪಾಸಿಟಿ ಜಾಸ್ತಿನಾ ಅಂತ ತೋರಿಸ್ಬೇಕಾದಂಥ ಪರಿಸ್ಥಿತಿ ಆಯಮ್ಮಗೆ. ಹಾಗಾದರೆ ಈ ಜಾನ್ವಿ ಅವರು ಏನು ಮಾತಾಡಿದರು, ಯಾಕೆ ಆ ರೀತಿ ಮಾತಾಡಿದರು, ಅದಕ್ಕೇನಾದರೂ ಸನ್ನಿವೇಶ ಇದೆ ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಆಯಮ್ಮ ಏನು ಮಾತಾಡಿದಾಳೆ ಅಂತ ಕೇಳ್ಕೊಂಬನ್ನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ತಪ್ಪು ಮಾತಾಡಿ ಫ್ಲೂಕಿಂದನೂ ಫೇಮಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ಪಂದನ ಅಂತ ಬಂದಾಗ ಒಂದು ಜರ್ನಿ ಇದೆ, ಕಷ್ಟಪಟ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಜರ್ನಿ ಅಂತ ನೋಡಿದಾಗ ಜನ್ವಿನ್ ಆಗಿ ಒಂದು ಕಷ್ಟಪಟ್ಟಿರೋದು, ಒಂದು ರಿಯಲ್ ಟ್ಯಾಲೆಂಟೆಡ್ ಅಂದ್ರೆ ಸ್ಪಂದನ. ಹೀಗಾಗೋದಕ್ಕೆ ಒಂದು ಮುಖ್ಯ ಕಾರಣನೂ ಇದೆ. ಈ ಬಿಗ್ ಬಾಸ್ನವರು ಮಾಡಿರುವಂಥ ರೂಲ್ಸ್ ಏನಿದೆ, 19 ಜನರನ್ನು ಇವತ್ತು ಬಿಗ್ ಬಾಸ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಜೋಡಿಗಳಾಗಿ ಮನೆಯೊಳಗೆ ಕರ್ಕೋಬೇಕಾದ್ರೆ 18 ಜನ ಮಾತ್ರ ಬೇಕಾಗ್ತಾರೆ. 19ನೇ ಜನ ಯಾಕೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಹಾಗಾಗಿ 19ನೇ ಜನ ಅಂದರೆ ಮನೆಗೆ ಎಂಟ್ರಿ ಕೊಟ್ಟಿದ್ದು 19ನೇ ಸ್ಪರ್ಧಿಯಾಗಿ ಅಂದರೆ RJ ಅಮಿತ್ ಪವಾರ್ ಎನ್ನುವಂಥ ರೇಡಿಯೋ ಜಾಕಿ. ಆ ಲೆಕ್ಕಕ್ಕೆ ನೋಡಬೇಕಾದ್ರೆ ಈ ಅಮಿತ್ ಪವಾರ್ ಅವರನ್ನು ಮನೆಗೆ ಕಳಿಸ್ಬೇಕಾಯ್ತು. ಏನೋ ಒಳ್ಳೆ ಟ್ಯಾಲೆಂಟ್ ಇದೆ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಂಡಿರುವಂತಹ ಈ ಕರಾವಳಿ ಹುಡುಗಿ ರಕ್ಷಿತಾ ಶೆಟ್ಟಿಯನ್ನು ಮನೆಗೆ ಕಳಿಸಿದ್ದು ಯಾಕೆ ಅಂತ ಇಡೀ ಕರ್ನಾಟಕದ ಜನ ರೊಚ್ಚಿಗೆದ್ದಿದ್ದಾರೆ. ನಿಮಗೆ ಒಂಟಿ ಮತ್ತು ಜಂಟಿ ಜೋಡಿಗಳನ್ನು ಆಡಿಸುವಾಗ 18 ಜನ ಬೇಕಂತ ಮೊದಲೇ ಗೊತ್ತಿರಬೇಕಾದ್ರೆ ಈ 19ನೇ ಜನವನ್ನು ಯಾಕೆ ಕರ್ಕೊಂಡ್ರಿ? ಈ ಯಾರು ಅಮಿತ್ ಪವಾರ್ಗೋಸ್ಕರ ಈ ಕರಾವಳಿ ಹುಡುಗಿಯನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟು ಕರ್ನಾಟಕದ ಜನರನ್ನು ಅವಮಾನ ಮಾಡಿದ್ದಾರೆ ಈ ಬಿಗ್ ಬಾಸ್ನವರು ಅಂತಲೇ ಹೇಳ್ಬೋದು. ಜಾನ್ವಿ ಅವರೇ, ಇನ್ನು ಮುಂದೆ ನಿನ್ನ ಆಟನ ನೋಡ್ತೀವಿ, ಯಾರಿಗೆ ಟ್ಯಾಲೆಂಟ್ ಇದೆ, ಯಾರು ಕಷ್ಟಪಟ್ಟಿದ್ದಾರೆ ಅನ್ನೋವಂಥದ್ದನ್ನು ನೋಡ್ತೀವಿ. ನೀವೇನಾದರೂ ನಾಮಿನೇಷನಲ್ಲಿ ಬಂದರೆ ನಿಮ್ಮನ್ನ ಎಲಿಮಿನೇಟ್ ಮಾಡಿ ಮನೆಗೆ ಕಳಿಸೋದ್ರಲ್ಲಿ ಸಂದೇಹ ಇಲ್ಲ. ನೀನೇನೋ ಯಾರ್ದೋ ಪರವಾಗಿ ಮಾತಾಡಿ ಇನ್ನು ಒಳ್ಳೆ ಟ್ಯಾಲೆಂಟ್ ಇರುವಂಥ ಹುಡುಗಿಯನ್ನು ಟ್ಯಾಲೆಂಟ್ ಇಲ್ಲ, ಕಷ್ಟಪಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಮನೆಗೆ ಕಳಿಸೋಕ್ಕೆ ಪ್ರಯತ್ನ ಮಾಡಿ. ಏನು ಜಾನ್ವಿ ಯೂಸ್ಲೆಸ್ ಗೊತ್ತಾ? ನೀನು ಕೇವಲ ಆ್ಯಂಕರಿಂಗ್ ಮಾಡಿದ ತಕ್ಷಣ ನೀನು ಕಷ್ಟಪಟ್ಟಿದೆಯಾ, ನಿನ್ನ ಹತ್ರ ಟ್ಯಾಲೆಂಟ್ ಇದೆ ಅಂತಲ್ಲ. ಏನೋ ಒಂದು ಕೃಪಾ ಕಟಾಕ್ಷದಲ್ಲಿ ಬಂದಿರ್ತೀಯ, ಕಿಚ್ಚ ಸುದೀಪ್ ಅವ್ರ ಕೃಪಾ ಕಟಾಕ್ಷದಲ್ಲಿ ನೀನು ಬಂದು ಇವತ್ತು ಆಟ ಆಡ್ತಿದ್ಯಾ ಅನ್ನುವಂಥದ್ದು ನನಗೆ ಗೊತ್ತು. ನಿನಗೆ ಅಷ್ಟು ದೊಡ್ಡ ಟ್ಯಾಲೆಂಟ್ ಇದೆಯಾ, ನೀನು ದೊಡ್ಡ ಕಷ್ಟಪಟ್ಟು ಬಂದುಬಿಟ್ಟಿದ್ಯಾ ಬಿಗ್ ಬಾಸ್ಗೆ. ಆ್ಯಂಕರಿಂಗ್ ದೊಡ್ಡ ಕಷ್ಟಪಟ್ಟು ಮಾಡಿಬಿಡ್ತೀಯಾ. ಏನೋ ಸ್ಕ್ರಿಪ್ಟ್ ಕೊಡ್ತಾರೆ, ಅದನ್ನು TV ಪರದೆ ಮುಂದೆ ಕುಂತು ಹೇಳೋದೇ ನಿಮ್ಮ ದೊಡ್ಡ ಕಠಿಣ ಕೆಲಸನಾ? ಜಾನ್ವಿ ಅವರೇ, ನೀವು ಮಾನ ಮರ್ಯಾದೆ ಇಟ್ಕೊಂಡು ಇನ್ನೊಬ್ಬ ಮಹಿಳೆ ಬಗ್ಗೆ ಮರ್ಯಾದೆ ಕೊಡೋದನ್ನು ಮಾತಾಡಿ. ಮಲ್ಲಮ್ಮ ಹೇಳಿದ್ಲು ಇರಲಿ, ಇಬ್ಬರು ಮಹಿಳೆಯರು ಇರಲಿ ಅಂತ ಹೇಳಿದ್ರು. ಆಯಮ್ಮಾಗಿರೋ ಮರ್ಯಾದೆ ನಿನಗಿಲ್ಲಲ್ರಿ, ಆಯಮ್ಮಾಗಿರೋ ಜ್ಞಾನ ನಿನಗಿಲ್ಲ. ಅದನ್ನು ತಿಳ್ಕೊ. ಒಬ್ಬರು ಮನೆಯಲ್ಲಿ ಹಿರಿಯರು ಇರ್ತಾರಂದ್ರೆ ಅದನ್ನು ತಿಳ್ಕೊಂಡು ಮಾತಾಡೋದು ಕಲಿಬೇಕು. ಕೇವಲ ಸೀರಿಯಲ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಏನೋ ಒಂದು ಆ್ಯಂಕರಿಂಗೋ ಒಂದು TV ಪರದೆ ಮುಂದೆ ಕುಂತ್ಕೊಂಡು ಮಾತಾಡಿದ ತಕ್ಷಣ ಇನ್ನೇನು ದೊಡ್ಡ ಏನೋ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಿ ಒಂದು ಹೆಸರು ಮಾಡಿದ ತಕ್ಷಣ ನೀವೊಂದು ದೊಡ್ಡ ಟ್ಯಾಲೆಂಟು, ದೊಡ್ಡ ಕಷ್ಟಪಟ್ಟು ಬಂದಿರ್ತೀರೇನ್ರಿ. ಡೈರೆಕ್ಟ್ರು ಪ್ರೊಡ್ಯೂಸರು ಅವಕಾಶ ಕೊಟ್ಟು ನಿಮಗೆ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಂಗೆ ಅವ್ರ ಡೈಲಾಗ್ 10 ಸಾರಿ ಟೇಕ್ ಆ್ಯಕ್ಷನ್ ಎಲ್ಲ ಹೇಳಿದ್ಮೇಲೆ ನೀವು ಮಾಡ್ಕೊಂಡು ಬಂದಿರೋವಂಥವ್ರು. ಆದರೆ ಇವರು ರಕ್ಷಿತಾ ಶೆಟ್ಟಿ ಅವ್ರ ವಿಡಿಯೋಗಳನ್ನು ನೋಡ್ರಿ, ಮೊದಲು ಒಂದೊಂದೇ ಟೇಕ್ನಲ್ಲಿ ಯಾರ್ದೋ ಒತ್ತಾಯಕ್ಕೆ ಯಾವುದೇ ವಿಡಿಯೋಗಳನ್ನು ಮಾಡಿಲ್ಲ. ಈ ಮಲ್ಲಮ್ಮಂತರ ಬೇರೆಯವ್ರ ಒತ್ತಾಯಕ್ಕೆ ವಿಡಿಯೋ ಮಾಡಿ ಬೇರೆಯವ್ರ ಒತ್ತಾಯಕ್ಕೆ ಬಿಗ್ ಬಾಸ್ನಲ್ಲಿ ಬಂದಿಲ್ಲ. ಆಯಮ್ಮ ಸ್ವಂತ ಟ್ಯಾಲೆಂಟ್ ಮೇಲೆ ಬಂದಿದ್ದಾಳೆ. ಅವ್ರನ್ನ ಬಿಟ್ಟರೆ ಟ್ಯಾಲೆಂಟ್ನಲ್ಲಿ ಎರಡನೇ ವ್ಯಕ್ತಿ ಬಂದು ಈ ಬಿಗ್ ಬಾಸ್ ಮನೆಯಲ್ಲಿರುವಂಥವ್ರು ಈಗ ಕಾಣ್ತಾ ಇದ್ದಾರಲ್ಲ, ದುನಿಯಾ ವಿಜಯ್ ಥರ ಇರುವಂಥ ಕರಿಬಸ್ನಪ್ಪನವರು, ಅವ್ರನ್ನ ಬಿಟ್ಟೆ ಇಬ್ಬರನ್ನ ಬಿಟ್ಟು ಮನೆಯಲ್ಲಿ ಯಾರೋ ನೀವು ಅರ್ಹರಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಗ್ ಬಾಸ್ ಬಗ್ಗೆ ರಕ್ಷಿತಾ ಶೆಟ್ಟಿ ಮನೆಗೆ ಹೋಗಿರೋದ್ರ ಬಗ್ಗೆ ನನಗಿದು ಅಭಿಪ್ರಾಯ ಇತ್ತು. ನಿಮ್ಗೇನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.